ನಾವಿವತ್ತು ವ್ಯಾಕರಣಾಂಶವನ್ನ ಒಂದು ಪಾಠವನ್ನ ಸಂಧಿ ಅಂದ್ರೆ ಏನು? ಯಾರು ಹೇಳ್ತೀರಿ? ಸಂಧಿ ಸಂಧಿ ಅಂದ್ರೆ ಏನು? ನಂದೀಶ್, ಸ್ವರದ ಮುಂದೆ ಸ್ವರ ಬರೆದು ಸಂಧಿ ಆಗುತ್ತೆ. ಸ್ವರದ ಮುಂದೆ ಸ್ವರ ಬಂದು ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಿ ಒಂದು ಸೇರಿ ಸಂಧಿ ಆಗೋದನ್ನ ನಾವು ಏನಂತೀವಿ? ಸಂಧಿ ಅಂತ. ಹೌದಾ? ಈಗ ನಾವು ಬಿಡಿಸಿಡ್ತೀವಲ್ಲ, ಪೂರ್ವ ಪದ ಉತ್ತರ ಪದ, ಹೌದಾ? ಹಾಗೇನೆ ನಾವಿವತ್ತು ಒಂದು ಹೊಸ ವಿಷಯವನ್ನ ತಿಳ್ಕೊಳ್ಳೋಣ. ಸಮಾಸ ಈಗಾಗಲೇ ಓದಿರಿ, ಮತ್ತೆ ಪುನರ್ಮನನ ಮಾಡ್ತಾ ಇದ್ದೀನಿ. ಈಗಾಗಲೇ ಕಳೆದ ಅವಧಿಯಲ್ಲಿ ಕೇವಲ ಒಂದು ಸಮಾಸ ನಿಮಗೆ ಅಧ್ಯಯನವಿತ್ತು. ಈಗ ಮತ್ತೆ ಅದನ್ನ ನೆನಪಿಸ್ಕೊಳ್ಳೋಣ. ಸಮಾಸವನ್ನು ಅಧ್ಯಯನ ಮಾಡೋಣ. ಇವತ್ತಿನ ಪಾಠದ ವಿಷಯ ವ್ಯಾಕರಣಾಂಶದಲ್ಲಿ ಸಮಾಸ. ಈಗ ಅಲ್ಲಿ ಎರಡು ಪದಗಳು ಸೇರಿ ಆದ್ರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಕೂಡಿ ಆಗುವುದಕ್ಕೆ ನಾವೇನಂತ ಕರಿತೀವಿ? ಸಮಾಸ ಅಂತ ಕರೀತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥ ಕೆಡದ ರೀತಿಯಲ್ಲಿ ಕೂಡಿ ಆಗುವುದಕ್ಕೆ ನಾವು ಸಮಾಸ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ಪೂರ್ವ ಪದ ಉತ್ತರ ಪದಗಳನ್ನ ನಾವು ವಿಭಾಗ ಮಾಡಿರ್ತೀವಿ. ಅದರಲ್ಲಿ ಸಮಾಸದಲ್ಲಿ ನಾವು ಮುಖ್ಯವಾಗಿ ಏನು ಅಂತಂದ್ರೆ ಕನ್ನಡ ಪದಗಳು ಸೇರಿ ಸಮಾಸ ಆಗ್ಬೇಕು, ಇಲ್ಲ ಸಂಸ್ಕೃತ ಪದಗಳು ಸೇರಿ ಸಮಾಸ ಆಗ್ಬೇಕು, ಇಲ್ಲ ತದ್ಭವ ಪದಗಳು ಸೇರಿ ಸಮಾಸ ಆಗ್ಬೇಕಾಗುತ್ತೆ. ಕನ್ನಡ ಸಂಸ್ಕೃತ ಪದಗಳಾಗ್ಲಿ ಸಂಸ್ಕೃತ ಕನ್ನಡ ಪದಗಳಾಗ್ಲಿ ಸೇರಿ ಆದ್ರ ಅದನ್ನ ನಾವು ದೋಷ ಅಂತ ಕರಿತೀವಿ. ಅರಿಸಮಾಸ ದೋಷ, ಇದನ್ನ ವ್ಯಾಕರಣದಲ್ಲಿ ದೋಷ ಅಂತ ಹೇಳಿ ನಾವು ಪರಿಗಣನೆಯನ್ನ ಮಾಡ್ತೀವಿ. ಹೀಗೆ ಇಲ್ಲಿ ಆ ಸಮಾಸವನ್ನ ಬಿಡಿಸಿ ಇಡುವಂತದ್ದಕ್ಕೆ ಏನಂತ ಕರಿತೀವಿ ಅಂದ್ರೆ ಸಮಾಸ ವಿಗ್ರಹ ಅಂತ ಕರಿತೀವಿ. ಏನಂತೀವಿ? ಸಮಾಸ ವಿಗ್ರಹ. ಬಿಡಿಸಿಡೋದಕ್ಕೆ ಸಮಾಸ ವಿಗ್ರಹ ಅಂತ ಹೇಳಿ ನಾವು ಕರೆಯೋದು. ಹಾಗಾದ್ರೆ ಸಮಾಸದ ಪ್ರಕಾರಗಳು ಯಾವುವು ಅನ್ನೋದನ್ನ ನಾವು ಮೊದಲೀಗ ಸಮಾಸದ ಪ್ರಕಾರಗಳನ್ನ ನೋಡೋಣ. ನಾವು ಮುಖ್ಯವಾಗಿ ಸಮಾಸವನ್ನ 4 ವಿಧಗಳಾಗಿ ವಿಭಾಗ ಮಾಡಿ ಇಡ್ತೀವಿ. ಮುಖ್ಯವಾಗಿ ನಾವು ಸಮಾಸವನ್ನ 4 ಪ್ರಕಾರವನ್ನಾಗಿ ಮಾಡಿ ವಿಭಾಗ ಮಾಡಿರ್ತೀವಿ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸ, ಉತ್ತರ ಪದದ ಅರ್ಥ ಪ್ರಧಾನ ಸಮಾಸ. ಎರಡನೇದು ಪೂರ್ವ ಪದ ಅರ್ಥ ಪ್ರಧಾನ ಸಮಾಸ. ಮೂರನೇದಾಗಿ ಉಭಯ ಪದ, ಉಭಯ ಅಂದ್ರೆ ಎರಡು ಅಂತ, ಪೂರ್ವ ಮತ್ತು ಉತ್ತರ ಕೂಡ ಉಭಯ ಪದ ಅರ್ಥ ಪ್ರಧಾನ ಸಮಾಸ. ನಾಲ್ಕನೆಯದಾಗಿ ಅನ್ಯ ಪದ, ಪೂರ್ವ ಪದವೂ ಅಲ್ಲ ಉತ್ತರ ಪದವೂ ಅಲ್ಲ, ಸಮಾಸ ಪದ, ಅನ್ಯ ಪದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಅಂತ ಹೇಳಿ 4 ಪ್ರಕಾರಗಳನ್ನಾಗಿ ಮಾಡಿ ನಾವು ಮುಖ್ಯವಾಗಿ 4 ಪ್ರಕಾರ ಮಾಡಿ ಇಡ್ತೇವೆ. ಹಾಗಾದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸದಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಅಲ್ಲಿ ತತ್ಪುರುಷ ಸಮಾಸ ಬರುತ್ತೆ. ಯಾವುದು? ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ
ತತ್ಪುರುಷ ಸಮಾಸ, ಹಾಗೆಯೇ ಕರ್ಮಧಾರಯ ಸಮಾಸ, ಅದೇ ರೀತಿಯಾಗಿ ಕ್ರಿಯಾ ಸಮಾಸ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸದಲ್ಲಿ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ ಮತ್ತು ಕ್ರಿಯಾ ಸಮಾಸ ಬರ್ತವೆ. ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸದಲ್ಲಿ ಅಂಶಿ ಸಮಾಸ ಬರುತ್ತೆ. ಯಾವ ಸಮಾಸ? ಅಂಶಿ ಸಮಾಸ. ಉಭಯ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸದಲ್ಲಿ ದ್ವಂದ್ವ ಸಮಾಸ ಬರುತ್ತೆ. ಹಾಗೇನೆ ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸದಲ್ಲಿ ನಾವು ಬಹುವ್ರೀಹಿ ಸಮಾಸವನ್ನ ನೋಡ್ತೀವಿ. ಬಹುವ್ರೀಹಿ ಸಮಾಸ ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ. ಹಾಗೇನೆ ಇಲ್ಲಿ ಮತ್ತೆ ದ್ವಿಗು ಸಮಾಸವನ್ನು ಕೂಡ ನಾವು ನೋಡ್ತೀವಿ. ಗಮಕ ಸಮಾಸವನ್ನು ಕೂಡ ನಾವು ದ್ವಿಗು ಸಮಾಸ ಮತ್ತು ಗಮಕ ಸಮಾಸವನ್ನು ಕೂಡ ನೋಡ್ತೀವಿ. ಒಟ್ಟಾರೆಯಾಗಿ ಸಮಾಸಗಳನ್ನು ನಾವು 8 ರೀತಿಯಾಗಿ ವಿಭಾಗ ಮಾಡಿ ಇಡ್ಬೋದು. ಅದರ ಅರ್ಥ ಪ್ರಾಧಾನ್ಯತೆಯನ್ನು ನೋಡಿ 4 ವಿಭಾಗ ಮಾಡಿದ್ರೆ, ಹಾಗೆ ಮಾಡಿಟ್ಟಂತಹ ಸಮಾಸಗಳನ್ನು ಕ್ರಮವಾಗಿ ನೋಡೋದಾದರೆ 8 ಸಮಾಸಗಳು ನಿಮಗೆ ಅಧ್ಯಯನಕ್ಕೆ ಇದಾವೆ. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ ಮತ್ತು ಬಹುವ್ರೀಹಿ ಸಮಾಸ. 8 ರೀತಿಯ ಸಮಾಸಗಳನ್ನು ನೀವು ಅಧ್ಯಯನ ಮಾಡಬೇಕು. ಈ ವ್ಯಾಕರಣ ಏನಪ್ಪ ಅಂತಂದ್ರೆ ಬಹಳ ಆಸಕ್ತಿದಾಯಕವಾದ. ನೀವು ಅದರ ಸೂತ್ರವನ್ನ, ಅದರ ಕ್ರಮವನ್ನ ಸರಿಯಾಗಿ ತಿಳ್ಕೊಂಡಿದ್ದ ಆಗ್ಬಿಟ್ರೆ ಬಹಳ ಬೇಗ ನಿಮಗೆ ಕರಗತ್ತ. ಗೊತ್ತಾಯ್ತಾ? ಅದಕ್ಕೆ ನೀವು ಅದನ್ನ ನೆನಪಿಟ್ಟುಕೊಳ್ಳುವಂತಹ ಕ್ರಮವನ್ನ ತಿಳ್ಕೋಬೇಕು. ನೆನಪಿಟ್ಟುಕೊಳ್ಳೋದಕ್ಕೆ ನಿಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಶಾರ್ಟ್ ಆಗಿ ಕೆಲವೊಂದಿಷ್ಟು ಟ್ರಿಕ್ಸ್ ಅನ್ನ ಮಾಡಿಕೊಂಡು ನೆನಪಿಟ್ಕೋಬೇಕು. ಗೊತ್ತಾಯ್ತಾ? ಕಷ್ಟ ಇಲ್ಲ ಇಲ್ಲ. ಮೊದಲು ತತ್ಪುರುಷ ಸಮಾಸವನ್ನ ನೋಡೋಣ. ಮೊದಲನೇದಾಗಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಹಾಗಾದ್ರೆ ತತ್ಪುರುಷ ಸಮಾಸ ಅಂತಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ತೃತೀಯ ವಿಭಕ್ತ್ಯಾಂತ ಸಪ್ತಮಿ ವಿಭಕ್ತಿಯವರೆಗೂ ಪ್ರತ್ಯಯಗಳನ್ನ ಒಳಗೊಂಡಿರುತ್ತೆ. ಪೂರ್ವ ಪದದ ಕೊನೆಯ ಅಕ್ಷರ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯವರೆಗೂ ಪ್ರತ್ಯಯಗಳನ್ನ ಒಳಗೊಂಡಿರುತ್ತೆ. ಪೂರ್ವ ಪದ ಮತ್ತು ಉತ್ತರ ಪದಗಳೆರಡೂ ಕೂಡ ನಾಮಪದಗಳು ಆಗಿರ್ತವೆ. ಹೀಗೆ ನಾಮಪದ ಮತ್ತು ನಾಮಪದ ಸೇರಿ ತತ್ಪುರುಷ ಸಮಾಸ ಆಗುತ್ತೆ. ನಾಮಪದ ಅಂದ್ರೆ ಯಾರು ಹೇಳ್ತೀರಿ? ನಾಮಪದ ಅಂದ್ರೆ ನಂದೀಶ್, ನಾಮಪದ ಅಂದ್ರೆ ಒಬ್ಬ ವ್ಯಕ್ತಿಗೆ, ಒಂದು ವಸ್ತುವಿಗೆ, ಒಂದು ಸ್ಥಳಕ್ಕೆ ಇಟ್ಟಂತಹ ಹೆಸರನ್ನ ನಾವು ನಾಮಪದ ಅಂತ ಹೇಳಿ ಕರಿತೀವಿ. ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅದಕ್ಕೆ ಇಟ್ಟಂತಹ ಹೆಸರಿಗೆ ನಾಮಪದ ಅಂತ ಹೇಳಿ ಕರಿತೀವಿ. ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ನಾಮಪದಗಳಾಗಿದ್ದು, ಪೂರ್ವ ಪದದ ಕೊನೆಯ ಅಕ್ಷರ ತೃತೀಯ ವಿಭಕ್ತಿಯಿಂದ ಹಿಡಿದು ಸಪ್ತಮಿ ವಿಭಕ್ತಿಯವರೆಗೂ ಪ್ರತ್ಯಯಗಳನ್ನು ಒಳಗೊಂಡಿರುವಂಥದ್ದಾಗಿರುತ್ತೆ. ಒಟ್ಟಾರೆಯಾಗಿ ಪೂರ್ವ ಪದದ
ಕೊನೆಯ ಅಕ್ಷರ ವಿಭಕ್ತಿ ಪ್ರತ್ಯಯವನ್ನ ಒಳಗೊಂಡಿರುತ್ತೆ. ನಾವು ಪೂರ್ವ ಪದ, ಉತ್ತರ ಪದ, ಸಮಾಸ. ಪೂರ್ವ ಪದ ಏನು? ನಾಮಪದ. ಉತ್ತರ ಪದವು ನಾಮಪದ ಆಗಿರುತ್ತೆ. ಇದರಿಂದ ಉಂಟಾಗುವಂತಹ ಸಮಾಸ ಯಾವುದದು? ತತ್ಪುರುಷ ಸಮಾಸ. ಈ ತರ ನೀವು ಶಾರ್ಟ್ ಆಗಿ ಅದರ ಸೂತ್ರವನ್ನ ಈ ರೀತಿಯಾಗಿ ನೀವು ಬರೆದು ಇಟ್ಕೊಂಡಿದ್ದೆ ಆದ್ರೆ ಬಹಳ ಬೇಗ ಕಣ್ಣಿಗೆ ಕಾಣ್ತದ, ತಲೆಯಲ್ಲೂ ಕೂಡ ಉಳಿತು. ಹೌದಾ? ಈ ಟ್ರಿಕ್ಸ್ ಅನ್ನು ಯೂಸ್ ಮಾಡಿ. ಪೂರ್ವ ಪದ ನಾಮಪದವಾಗಿದ್ದು, ಉತ್ತರ ಪದವು ನಾಮಪದವಾಗಿದ್ದು, ಕೊನೆಯ ಅಥವಾ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರುತ್ತೆ. ಹೀಗೆ ಸೇರಿ ಆಗುವಂತ ಸಮಾಸವನ್ನ ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಗುರುತಿಸ್ತೇವೆ. ಯಾರಿಗೇನು ಸಮಸ್ಯೆ ಐತಿ? ಎದ್ದುಕೋಬೇಕು. ಯಾಕೆ ಮಾತಾಡ್ತಿದ್ದೀರಿ? ತತ್ಪುರುಷ ಸಮಾಸ ಉದಾಹರಣೆಯನ್ನ ನೋಡೋಣ. ಬಾಯಿ ಜನ. ಈ ಸಮಾಸ ಬಿಡಿಸಿಡುವಾಗ ಏನಪ್ಪಾ ಅಂತಂದ್ರೆ ನಾವು ಆ ಪದಕ್ಕೆ, ಆ ವಾಕ್ಯಕ್ಕೆ ನಾವು ಪ್ರಶ್ನೆ ಹಾಕೋಬೇಕು. ಯಾಕೆ, ಏನು, ಯಾರಿಗೆ, ಹೇಗೆ, ಎಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಹಾಕೊಂಡಾಗ ಬರುವಂಥ ಉತ್ತರವೇ ಏನಾಗುತ್ತೆ? ಆ ಥರ ಬಿಡಿಸಿಡುವ. ಬಾಯಿಯಿಂದ ಜಗಳ. ಬಾಯಿ ಜಗಳ ಎಲ್ಲಿಂದ ಆಗ್ತಾ ಇರೋ ಜಗಳ? ಬಾಯಿಯಿಂದ. ಇಲ್ಲಿ ಕೈ ಉಪಯೋಗಿಸ್ತಾ ಇಲ್ಲ. ಬಾಯಿಯಿಂದ ಬಾಯಿಗೆ ಜಗಳ ಆಗ್ತಾ ಇದೆ. ಅದಕ್ಕಾಗಿ ಇದು ಯಾವ ಜಗಳ? ಬಾಯಿಯಿಂದ ಜಗಳ, ಬಾಯಿ ಜಗಳ. ಬಿಡಿಸಿಡುವಾಗ ಅರ್ಥಕ್ಕೆ ಬೆಳೆಯುವಾಗ ರೀತಿಯಲ್ಲಿ ಹೀಗೆ ಅದಕ್ಕೆ ಪ್ರಶ್ನೆ ಹಾಕೊಂಡಾಗ ಏನು ಉತ್ತರ ಬರ್ತದಲ್ಲ ಅದನ್ನೇ ಬಿಡಿಸಿ ಇಡಬೇಕು. ಹಾಗಾದ್ರೆ ಇದು ಬಾಯಿಯಿಂದ ಅದಿ ಜಗಳ. ಬಾಯಿ. ಇನ್ನೊಂದು ನೋಡೋಣ. ತಲೆನೋವು. ತಲೆನೋವು ಯಾರು ಹೇಳ್ತಾರೆ? ಎಲ್ಲಿ ನೋವು? ಪ್ರಶ್ನೆ ಹಾಕೋಬೇಕು. ಪ್ರಶ್ನೆ ಹಾಕೊಂಡಾಗ ಬರುವ ಉತ್ತರವೇ ಅದನ್ನು ಅದು ಬಿಡಿಸಿರುವಂತ ಪದ ಆಗಿರುತ್ತೆ. ತಲೆಯಲ್ಲಿ ನೋವು. ತಲೆಯಲ್ಲಿ ಅದಿ ನೋವು. ಇನ್ನೊಂದು ಹೊಟ್ಟೆ ಕಿಚ್ಚು. ಏನು? ಒಬ್ರೆ ಎಲ್ಲಿ ಕಿಚ್ಚು ಅಂದರೆ ಕಿಚ್ಚು ಎತ್ತಿದ್ರೆ ಎಲ್ಲಿ? ಹೊಟ್ಟೆಯಲ್ಲಿ. ಹೊಟ್ಟೆಯಲ್ಲಿ ಪ್ಲಸ್ ಕಿಚ್ಚು. ಹೊಟ್ಟೆಯಲ್ಲಿ ಕಿಚ್ಚು. ಇನ್ನೊಂದು ಅರಮನೆ. 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 ಅರಮನೆದು ಅರಸನ ಮನೆ. ಯಾರ ಮನೆ ಅಂತ ಪ್ರಶ್ನೆ ಹಾಕೊಂಡಾಗ ಅರಸನ ಮನೆ. ಅರಸನ ಮನೆ. ಅದಿ ಮನೆ. ಅರಮನೆ. ಅರಸನ ಮನೆ. ಅರಮನೆ. ಇಲ್ಲಿ ನೋಡ್ರಿ, ಬಾಯಿಯಿಂದ, ತಲೆಯಲ್ಲಿ, ಹೊಟ್ಟೆಯಲ್ಲಿ, ಅರಸನ. ಏನ್ ವಿಶೇಷ ಐತಿ? ಈಗಾಗಲೇ ನಾನು ಅದರ ಸೂತ್ರ ಹೇಳಿನಿ, ಅದರ ಲಕ್ಷಣವನ್ನ ಹೇಳಿನಿ. ತತ್ಪುರುಷ ಸಮಾಸದ್ದು ಪೂರ್ವ ಪದದ ಕೊನೆಯ ಅಂತ ಏನ್ ಬರ್ತದೆ ಅಂತ ಹೇಳಿದ್ದೆ ನಾನು?
ಸರಿಯಾದ ಉತ್ತರ ವಿಭಕ್ತಿ ಪ್ರತ್ಯಯ ಪದಗಳು ಅಂತ ಹೇಳಿದ್ರು. ಹಾಗಾದ್ರೆ ಇಂದ ಯಾವ ವಿಭಕ್ತಿ? ಯಾವ ವಿಭಕ್ತಿ? ತೃತೀಯ. ಸರಿಯಾದ ಉತ್ತರ ತೃತೀಯ ಇಂದ. ತೃತೀಯ ತತ್ಪುರುಷ ಸಮಾಸ. ಆ ವಿಭಕ್ತಿಯ ಹೆಸರಿನಿಂದ ಆ ಸಮಾಸವನ್ನ ಕರೀತಾರೆ. ತೃತೀಯ ತತ್ಪುರುಷ ಸಮಾಸ. ಅಲ್ಲಿ ವೆರಿ ಗುಡ್. ಸಪ್ತಮಿ ತತ್ಪುರುಷ ಸಮಾಸ. ಇದು ಕೂಡ ಅಲ್ಲಿ ಸಪ್ತಮಿ ತತ್ಪುರುಷ ಸಮಾಸ. ಅರಸನ ನದಲ್ಲಿ ಅಸ್ವರ ಇದೆ. ಅ ಅ ವೆರಿ ಗುಡ್. ಷಷ್ಠಿ ತತ್ಪುರುಷ ಸಮಾಸ. ಏನ್ ಸಮಸ್ಯೆ ಆಗ್ತೈತಲ್ಲ ಅಭಿಷೇಕ್? ಸಮಸ್ಯೆ ಏನು? ನನ್ನ ಜೊತೆ ಚರ್ಚೆ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗ್ತದೆ. ನೀವೇ ಮಾತಾಡ್ಕೊಂಡ್ರೆ ಪರಿಹಾರ ಸಿಗೋದಿಲ್ಲ. ಕ್ಲಾಸ್ ಅಲ್ಲಿ ಕುತ್ಕೊಂಡಿರಿ ಅಂದ ಮೇಲೆ ಗಮನ ಇರಬೇಕು ಅದರಲ್ಲಿ. ನದಲ್ಲಿ ಷಷ್ಠಿ ತತ್ಪುರುಷ ಸಮಾಸ. ಷಷ್ಠಿ ವಿಭಕ್ತಿ ಇರೋ ಕಾರಣಕ್ಕೆ ಅದೇ ಹೆಸರಿನಿಂದ ಆ ಒಂದು ಸಮಾಸವನ್ನು ಗುರುತಿಸಬೇಕು. ಷಷ್ಠಿ ತತ್ಪುರುಷ ಸಮಾಸ. ಹಾಗಾದ್ರೆ ನೀವು ಕೆಲವೊಂದಿಷ್ಟು ಗ್ರಹ ಪಾಠಗಳನ್ನ ಬರ್ಕೊಡ್ರಿ. ನಾನು ಹೇಳ್ತೀನಿ, ಈ ಗ್ರಹ ಪಾಠಗಳನ್ನ ಮನೆಯಲ್ಲಿ ಬಿಡಿಸ್ಕೊಂಡು ಬರಬೇಕು ತತ್ಪುರುಷ ಸಮಾಸಕ್ಕೆ. ಬರ್ಕೊಡ್ತೀರಾ? ಬರ್ಕೊಡ್ರಿ, ಹೇಳ್ತೀನಿ, ಬರ್ಕೊಡ್ರಿ. ಚೋರ ಭಯ, ಚೋರ ಭಯ. ಹುಲಿ ಅಂಜಿಕೆ, ಹುಲಿ ಅಂಜಿಕೆ. ಕರ್ಮ ಚಂಡಾಳ, ಕರ್ಮ ಚಂಡಾಳ. ಕಣ್ಣು ಕುರುಡ, ಕವಿ ವಂದಿತ. ವಯೋವೃದ್ಧ, ವ್ಯಾಘ್ರ ಭಯ. ಉತ್ತಮೋತ್ತಮ, ಮಲ್ಲಗಾಳದ, ಮಳೆಗಾಲ. ಎಣ್ಣೆ ಮಜ್ಜನ, ರತ್ನ ಖಚಿತ. ಹಿಮಾಲಯ, ಭಯಭರಿತ. ತೋಳ್ಬಲ, ಹುಲ್ಮನೆ. ದೇವಮಂದಿರ, ಕವಿವಂದಿತ. ಇವುಗಳನ್ನೆಲ್ಲ ನಾಳೆ ಬರುವಾಗ ಬಿಡಿಸ್ಕೊಂಡು ಬರಬೇಕು. ಇದೇ ರೀತಿಯಾಗಿ ಕಪ್ಪು ಹೊಲಿಗೆ ಮೇಲೆ ಅವುಗಳನ್ನ ನಿಮ್ಮಿಂದ ಬಿಡಿಸ್ತೇನೆ. ಈಗ ಎರಡನೆಯದಾಗಿ ಕರ್ಮಧಾರೆಯ ಸಮಾಸವನ್ನ ಅಧ್ಯಯನ ಮಾಡೋಣ. ಸಮಾಸದ ಲಕ್ಷಣವನ್ನ ಮತ್ತು ಉದಾಹರಣೆ ಸಮೇತವಾಗಿ ಲಕ್ಷಣವನ್ನ ಅಧ್ಯಯನ ಮಾಡೋಣ. ಎರಡನೆಯ ಸಮಾಸ ಕರ್ಮಧಾರೆಯ ಸಮಾಸವನ್ನ ಕರ್ಮಧಾರೆಯ ಸಮಾಸ. ಎರಡನೆಯ ಸಮಾಸ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ. ಇಲ್ಲಿ ವಿಶೇಷಣ ಮತ್ತು ವಿಶೇಷ ಪದ ಮತ್ತು ಉಪಮಾನ ಮತ್ತು ಉಪಮೇಯ ಪದಗಳು ಇಲ್ಲಿ ಬರ್ತಾವೆ. ಪೂರ್ವಪದ ವಿಶೇಷಣ, ಉತ್ತರ ಪದ ವಿಶೇಷ. ಇಲ್ಲಿ ಪೂರ್ವಪದ ಉಪಮಾನ ಉಪಮೇಯ ಅಂದ್ರೇನು? ಹೊಗಳುವ ಮತ್ತು ಹೊಗಳಿಸಿಕೊಳ್ಳುವ ಪದಗಳು ಇಲ್ಲಿ ಬರ್ತಾವ ವಿಶೇಷವಾಗಿ. ಅದೇ ಕರ್ಮಧಾರೆಯ ಸಮಾಸದ ಒಂದು ವಿಶೇಷ. ಇಲ್ಲಿ ಪೂರ್ವಪದ ವಿಶೇಷಣ, ಉತ್ತರ ಪದ ವಿಶೇಷದಿಂದ ಕೂಡಿ ಆಗುವಂತಹ ಸಮಾಸವನ್ನ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಇಲ್ಲಿ ಬೆಳ್ಗೊಡೆ. ಈಗ ಕೊಡೆ ಅಂತ ಅಷ್ಟು ಹೇಳಿದ್ರ ಅಲ್ಲಿ ವಿಶೇಷ ಇರ್ತಿದ್ದಿಲ್ಲ. ಎಂಥ ಕೊಡೆ ಅಂತದ? ಬೆಳ್ಗೊಡೆ, ಬಿಳಿಯದಾದ ಕೊಡೆ. ಕೇಸಕ್ಕಿ ಅಂತ, ಕೇಸಕ್ಕಿ
ಸಜ್ಜಿ ಅಂತ ಕರೀತಾರೆ. ಮಂಜುನಾಥ್ ಕರಿ ಬೆರಳು, ಕರಿ ಬೆರಳು ಎಂತ ಬೆರಳದು? ಕಪ್ಪನೆಯ ಬೆರಳು, ಕರಿ ಬೆರಳು. ಹೀಗೆ ವಿಶೇಷಣ ಮತ್ತು ವಿಶೇಷದಿಂದ ಕೂಡಿರುವಂತಹ ಕೂಡಿ ಆಗುವಂತಹ ಸಮಾಸವನ್ನು ನಾವೇನಂತ ಕರ್ಮಧಾರೆಯ ಸಮಾಸ ಅಂತ ನಾವನ್ನ ಗುರುತಿಸುವುದುಂಟು. ಪೂರ್ವ ಪದ, ಉತ್ತರ ಪದ, ಸಮಾಸ ಪದ. ಪೂರ್ವ ಪದ ವಿಶೇಷಣ, ಉತ್ತರ ಪದ ವಿಶೇಷ, ಪೂರ್ವ ಪದ ಉಪಮಾನ, ಉತ್ತರ ಪದ ಉಪಮೇಯ. ರೀತಿಯಲ್ಲಿ ಕೂಡಿ ಆಗುವ ಸಮಾಸವನ್ನ ನಾವು ಹೇಳ್ತೀವಿ ಕರ್ಮಧಾರೆಯ ಸಮಾಸ. ಇದು ಕೂಡ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸದಲ್ಲಿ ಬರ್ತೈತಿ. ಇಲ್ಲಿ ಉದಾಹರಣೆಯನ್ನ ನೋಡೋಣ. ಹೆಜ್ಜೇನು, ಹೆಜ್ಜೇನು ಪದವನ್ನ ನಾವು ನೋಡ್ತಾ ಹೋದ್ರೆ ಎಂಥ ಜೇನದು? ಹಿರಿದಾದ ಜೇನು ಹೆಜ್ಜೇನು. ಅಂದ್ರೆ ದೊಡ್ಡ ಜೇನು ಅಂದ್ರೆ ಪ್ರಮಾಣವನ್ನು ಹೇಳ್ತಾ ಇದ್ದೇನೆ. ಹಿರಿದಾದ ಜೇನು ಹೆಜ್ಜೇನು, ಹಿರಿದಾದ ಪ್ಲಸ್ ಜೇನು. ನೋಡಿ, ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಇದೆ. ಜೇನು ಮುಖ್ಯ. ಇದು ಇಲ್ಲಿ ದೊಡ್ಡದು ಸಣ್ಣದು ಆಮೇಲೆ ಇಲ್ಲಿ ಜೇನು ಪದ ಮುಖ್ಯವಾಗಿರುತ್ತದೆ. ಆಮೇಲೆ ಇದಕ್ಕ ಏನು ನಾವು ವಿಶೇಷಣವನ್ನ ಉಪಮಾನವನ್ನ ಹಚ್ಚಿ ಇದು ಮಾಡ್ತೀವಿ. ಇಲ್ಲಿ ಈ ಪೂರ್ವ ಪದ ಉತ್ತರ ಪದದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸವೇ ಕರ್ಮಧಾರೆಯ ಸಮಾಸವಾಗಿದೆ. ಅಣ್ಣ ಎದ್ದೇಳು. ಅಷ್ಟೊಂದು ನಿಂತ್ಕೊಂಡ್ರೆ ಕೊಡ್ಬೇಡ, ಅಷ್ಟೊಂದು ನಿಂತ್ಕೊ. ಹಾಗೇನೆ ಇನ್ನೊಂದು ನೋಡೋಣ. ಹಳೆಗನ್ನಡ, ಏನಾಗ್ತದ? ಹಳೆಯದಾದ, ಹಳೆಯದಾದ ಕನ್ನಡ, ಹಳೆಗನ್ನಡ, ಹಳೆಯದಾದ ಕನ್ನಡ, ಹಳೆಗನ್ನಡ. ನಿಡುದೋಳು, ನಿಡುದೋಳು. ಗಾಯತ್ರಿ ನೋಡು, ಪ್ರಯತ್ನ ಮಾಡು. ನಿಡುದೋಳು. ಅಭಿಷೇಕ್, ನಂದೀಶ್, ವೆರಿ ಗುಡ್. ನಿಡಿದಾದ ಪ್ಲಸ್ ತೋಳು, ನಿಡಿದೋಳು. ನಿಡಿದಾದ ಪ್ಲಸ್ ತೋಳು, ನಿಡಿದೋಳು. ಹೊಸಗನ್ನಡ, ಹೊಸದಾದ ಕನ್ನಡ, ನಾವು ಕರಿತೀವಿ. ಶ್ವೇತ ಛತ್ರ, ಶ್ವೇತ ಛತ್ರ. ಬೇರೆ ಶಬ್ದವನ್ನ ತರಂಗಿಲ್ಲ, ಇಲ್ಲಿ ಇರುವ ಶಬ್ದವನ್ನೇ ಬಳಸಿ ವಿಭಾಗ ಮಾಡಿ ಇಡಬೇಕು. ಶ್ವೇತ ಛತ್ರ. ಶ್ವೇತ ಅಂದ್ರೇನು? ಬಿಳಿ. ನಂದೀಶ್ ಟ್ರೈ ಮಾಡು. ಸರಿಯಾದ ಶ್ವೇತವಾದ.
ಛತ್ರವಾದ ಛತ್ರ ಶ್ವೇತ ಛತ್ರ. ಕುಡುಗೋಲು ಕುಡುಗೋಲು ನೋಡಿ ವಿಶೇಷ. ಯಾರು ಬಿಡಿಸ್ತೀರಿ ಇದನ್ನ? ವಿಶೇಷವಾದ ಪದ ಇದು. ಕುಡುಗೋಲು ಯಾರು ಬಿಡಿಸ್ತೀರಿ? ಕುಡುಗೋಲು. ಇಲ್ಲಿ ಮೊದಲ ಸೂತ್ರ ನೆನ್ಪಿಟ್ಟುಕೊಳ್ಳಿ. ಅದೇನು ಹೇಳ್ತದೆ ಸೂತ್ರ? ಹೊಗಳುವ ಹೊಗಳಿಸಿಕೊಳ್ಳುವ ಪದ. ಈಗ ಅದು ಗೋಲನ್ನ ಹೊಗಳಕತ್ತೈತಿ. ಕುಡುಗೋಲು ಕುಡುಗೋಲ್ ನೋಡಿರ ಹೆಂಗಿರ್ತದ? ಕುಡುಗೋಲ್ ಹೆಂಗಿರ್ತೈತಿ? ಯಾರು ಕಲಿಸ್ತೀರಿ? ಕುಡುಗೋಲ್ ಹೆಂಗಿರ್ತದ? ಹೇಳ ಅಭಿಷೇಕ. ವೆರಿ ಗುಡ್, ಚಪ್ಪಾಳೆ. ಅದು ಬಾಗಿರ್ತೈತೆ ಅಲ್ವಾ? ಕುಡುಗೋಲು ಈ ತರ ಬಾಗಿರ್ತದೆ ಅಲ್ವಾ? ಪಂಕಿದ ಕೋಲು ಕುಡುಗೋಲು. ಬಾಗಿದ ಕೋಲು ಬಾಗಿದ ಕೋಲು ಪಂಕಿದ ಕೋಲು. ಕೋಲಿನ ವರ್ಣನೆ ಪಂಕಿದ ಕೋಲು ಪಂಕಿದ ಕೋಲು ಕುಡಗೋಲು ಅಲ್ವಾ? ನೋಡು ಎಷ್ಟು ಖುಷಿ ಅನ್ಸುತ್ತಲ್ಲ ಈ ರೀತಿ ಇರುವಂಥವುಗಳನ್ನು ಬಿಡ್ಸಾಕ. ಈ ಅದಿಶ ಬಾಯ್ ನಾನೊಂದು ಶಬ್ದ ಹೇಳ್ತೀನಿ, ಬಿಡಿಸು. ಪರ್ಣಕುಟೀರ. ಪರ್ಣ ಅಂದ್ರೆ ಏನು? ಯಾರು ಹೇಳ್ತೀರಿ? ನ ಬರೋದು 9 ಹೊತ್ತು ಕೊಡಬೇಕು. ಪರ್ಣ ತೆಗಿಯೋದನ್ನು. ಪರ್ಣ ಕುಟೀರ. ಕುಟೀರ ಅಂದ್ರೇನು? ವೆರಿ ಗುಡ್, ಗುಡಿಸಲು. ಪರ್ಣ ಅಂದ್ರೇನು? ಪರ್ಣ ಕುಟೀರ. ಕುಟೀರ ಕರೆಕ್ಟ್ ಐತಿ. ಕುಟೀರ ಪರ್ಣ ಕುಟೀರ. ಕುಟೀರ ಕರೆಕ್ಟ್ ಐತಿ. ಕುಟೀರ ಎಸ್. ಬಿಡ್ಸ್ ನೋಡು, ಪ್ರಯತ್ನ ಮಾಡಿ. ಪರ್ಣ ಕುಟೀರ. ಪರ್ಣ ಅಂದ್ರೇನು? ಅಲ್ಲ. ಸರಿನಾ ಇದು? ಸರಿನಾ? ಯಾರು ಸರಿ ಮಾಡ್ತೀರಿ? ನಂದೀಶ ಸರಿನಪ್ಪ ಅದು? ಅಲ್ಲ, ಸ್ವಲ್ಪ ದಾರಿಯೊಳಗಡೆ. ಅಲ್ಲ
ಪರ್ಣಗಳಿಂದಾದ ಪರ್ಣ ಅಂದ್ರೆ ಎಲೆ. ಪರ್ಣ ಅಂದ್ರೆ ಏನು? ಎಲೆಯಿಂದಾದ ಗುಡಿಸಲು, ಎಲೆಯಿಂದ ಆವೃತವಾದ ಗುಡಿಸಲು. ಪರ್ಣಗಳಿಂದಾದ ಕುಟೀರ, ಪರ್ಣಗಳಿಂದಾದ ಕುಟೀರ ಇಂದಾದ ಕುಟೀರ. ನೆಕ್ಸ್ಟ್ ನಂದೀಶ. ಕರಿಗೊರಲು, ಕರಿಗೊರಲು, ಕರಿಗೊರಲು. ಕಾರ್ತಿಕ್ ಎದ್ದಿನ್ಕೋ. ಗೊರಲು, ಕರಿಗೊರಲು. ಎಸ್, ಸರಿ. ಚಪ್ಪಾಳೆ. ಇನ್ನ ನೀಲೋತ್ಪಲ, ನೀಲೋತ್ಪಲ, ನೀಲೋತ್ಪಲ. ನೀಲೋತ್ಪಲ. ನೀಲವಾದ ಉತ್ಪಲ. ಏನದು? ಉತ್ಪಲ. ಸಣ್ಣದ ಬರೆಯೋದು, ಧ ಯಾಕೆ ಬರ್ದಿತ್ತು? ನೀಲವಾದ ಉತ್ಪಲ, ನೀಲೋತ್ಪಲ. ನೀಲವಾದ ಉತ್ಪಲ. ನಂದೀಶ್ ನೀಲವಾದ ಉತ್ಪಲ, ನೀಲೋತ್ಪಲ ಅಲ್ವಾ? ಈ ರೀತಿಯಾಗಿ ನೀವು ಅದಕ್ಕೆ ಆಯಾ ಸೂತ್ರಕ್ಕೆ ತಕ್ಕಂತೆ ಅವುಗಳನ್ನ ಅದರ ಲಕ್ಷಣವನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಆರಾಮವಾಗಿ ಈ ರೀತಿಯಾಗಿ ಬಿಡಿಸಿಡ್ಬೋದು.